ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ವಿಶೇಷವಾದ ವಿಷಯವನ್ನು ತಿಳಿದುಕೊಳ್ಳೋಣ. ಮನುಷ್ಯ ಅಂತ ಅಂದಮೇಲೆ ಎಲ್ರಿಗೂ ಕೂಡ ಹೆದರಿಕೆ, ಭಯ ಇವೆಲ್ಲವೂ ಕೂಡ ಸಾಮಾನ್ಯ. ಅದೊಂದು ಸಹಜ ಕ್ರಿಯೆ. ಕೆಲವೊಬ್ಬರಿಗೆ ಕೆಟ್ಟ ಕನಸುಗಳು ಬೀಳುತ್ತೆ, ಮಧ್ಯರಾತ್ರಿನಲ್ಲಿ ಎದ್ದು ಕೂತ್ಕೋತಾರೆ. ಆಮೇಲೆ ಅವರಿಗೆ ಆ ಭಯದಿಂದ, ಆ ಹೆದರಿಕೆಯಿಂದ ನಿದ್ದೆನೇ ಬರಲ್ಲ. ಯಾವ ಕೆಟ್ಟ ಕನಸು ಕಂಡಿರ್ತಾರೋ ಅದೆಲ್ಲ ಕಣ್ಮುಂದೆ ಹಾಗೆ ಬರ್ತಾ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡಬೇಕು? ಅಂತಹ ಭಯ ಮತ್ತು ಹೆದರಿಕೆಯನ್ನು ಹೋಗಿಸೋಕೆ ಏನು ಮಾಡಬೇಕು? ಅದರ ಜೊತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅಂಥ ಸಂದರ್ಭದಲ್ಲಿ ಕೂಡ ನಮಗೆ ಭಯ ಆಗುತ್ತೆ. ಅಂಥ ಪರಿಸ್ಥಿತಿನಲ್ಲಿ ನಾವೇನು ಮಾಡಬೇಕು? ಅದಕ್ಕೆ ಅಂತಹ ಎಲ್ಲ ಒಂದು ಸಮಸ್ಯೆಗಳಿಗೆ, ಇಂಥ ಭಯ ಮತ್ತು ಹೆದರಿಕೆ ಹೋಗುವಂತಹ ಸಮಸ್ಯೆಗಳಿಗೆ ಒಂದು ಸರಳ ಪರಿಹಾರವನ್ನು ನೋಡೋಣ. ನಿಮಗೆ ಏನೇ ಆಪತ್ತುಗಳು ಬಂದರೂ ಅಥವಾ ಯಾವುದೇ ಹೆದರಿಕೆ, ಭಯ, ಸಂಕಟ ಸಮಯದಲ್ಲಿ ನೀವು ಸಿಲುಕಿದಾಗ ಈ 2 ಸಾಲುಗಳನ್ನು ನೀವು ಗಟ್ಟಿಯಾಗಿ ಹೇಳ್ತಾ ಹೋದರೆ ನಿಮ್ಮಲ್ಲಿ ಎಷ್ಟೋ ಧೈರ್ಯ ತನ್ನಿಂತಾನೇ ಬರುತ್ತೆ. ಇವಾಗ ಸಹಜವಾಗಿ ಹೇಳ್ತಾ ಇರ್ತಾರೆ, ರಾತ್ರಿ ಕೆಟ್ಟ ಕನಸು ಬಂದಾಗ ಎಷ್ಟೋ ಹೊತ್ತು ನಾವು ನಿದ್ದೆನೇ ಮಾಡಲಿಲ್ಲ, ಅದೇ ಭಯದಲ್ಲಿದ್ವಿ, ಅದೇ ಹೆದರಿಕೆನಲ್ಲಿದ್ವಿ ನಾವು ಅಂತ, ನಿದ್ದೆನೇ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇವಾಗ ಮಕ್ಕಳು ಸಹಿತ ಕೆಲವೊಂದು ವಿಷಯಕ್ಕೆ ಅಮ್ಮ ಭಯ ಆಗ್ತಾ ಇದೆ, ಹೆದರಿಕೆ ಬರ್ತಾ ಇದೆ ಅಂತ ಎಷ್ಟೊಂದು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಪೋಷಕರಾಗಿ ಈ ಒಂದು ಸ್ತೋತ್ರವನ್ನು ಅವರಿಗೆ ಹೇಳಿಕೊಡ್ಬೇಕು. ಅವರು ಕಲಿಯುವಂತಹ ವಯಸ್ಸಿದ್ರೆ ಕಲೀಲಿ, ಇಲ್ಲ ಅಂದರೆ ಇನ್ನೂ ಮಾತು ಬರೆದಿರ್ತಕ್ಕಂತಹ ಮಕ್ಕಳಿಗೆ ಅವರ ತಲೆ ಮೇಲಿಟ್ಟು ನೀವು ಈ ಸ್ತೋತ್ರವನ್ನು ಹೇಳಿದರೂ ಪರವಾಗಿಲ್ಲ. ಅವರಿಗೆ ಎಷ್ಟೋ ಧೈರ್ಯ ಕೊಡುತ್ತೆ. ನೀನು ಎಂತಹ ಸಂದರ್ಭದಲ್ಲಿ ಆಗಲಿ, ಎಂತಹ ಪರಿಸ್ಥಿತಿನಲ್ಲಾಗಲಿ ನಿನಗೆ ಧೈರ್ಯ ಬೇಕು ಅಂದರೆ ಈ ಸ್ತೋತ್ರ ಹೇಳು ಅಂತ ನೀವು ಆ ಮಕ್ಕಳಿಗೆ ಹೇಳಿಕೊಡ್ಬೇಕು. ಈ ಸ್ತೋತ್ರ ಹೇಳೋದ್ರಿಂದ ಮಕ್ಕಳಲ್ಲಿ ಎಷ್ಟು ಧೈರ್ಯ ಬರುತ್ತೆ ಅನ್ನೋದನ್ನು ನೀವೇ ಆ ದಿನನಿತ್ಯ ಮಂತ್ರವನ್ನು ಹೇಳಿಸ್ತಾ ಹೋದ ಹಾಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆ ಮಕ್ಕಳಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ. ಆಮೇಲೆ ನೀವು ಎಲ್ಲೆಲ್ಲೋ ಒಬ್ಬೊಬ್ಬರೇ ಹೋಗ್ತಾ ಇರ್ತೀರಿ, ಆವಾಗ ಏನೋ ಒಂದು ಹಿಂಜರಿಕೆ, ಭಯ, ಅಂಜಿಕೆ ಕಾಡ್ತಾ ಇರುತ್ತೆ ನಿಮಗೆ. ಅಂತಹ ಒಂದು ಸಂದರ್ಭದಲ್ಲಿ ಕೂಡ ನೀವು ಈ ಸ್ತೋತ್ರವನ್ನು ಹೇಳ್ತಾ ಹೋಗ್ಬೋದು. ಈ 2 ಸಾಲುಗಳನ್ನು ಗಟ್ಟಿಯಾಗಿ ಹೇಳ್ತಾ ಹೋಗಬೇಕು. ಇಷ್ಟೇ ಸಲ ಅಂತ ಏನಿಲ್ಲ, ಆದರೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರ್ತಿ ಇದನ್ನು ಹೇಳ್ತಾ ಹೋದರೆ ಒಂದು ಧೈರ್ಯದ ಜೊತೆ ಆತ್ಮವಿಶ್ವಾಸ ಕೂಡ ನಿಮಗೆ ಬರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಆ ಭಯ, ಅಂಜಿಕೆ ಅನ್ನೋದೇ ನಿಮ್ಮಿಂದ ದೂರ ಆಗಿಬಿಡುತ್ತೆ. ಹೌದು, ಈ ಸ್ತೋತ್ರ ಹೇಳಿಬಿಟ್ರೆ ನನ್ನ ಜೊತೆ ಭಗವಂತ ಇದ್ದಾನೆ, ಅವನು ನನ್ನ ನಡೆಸ್ತಾನೆ, ನನಗೆ ಯಾವುದೇ ಭಯ ಇಲ್ಲ, ಹಿಂಜರಿಕೆ. ಈ 2 ಸಾಲಿನ ಸ್ತೋತ್ರವನ್ನು ಹೇಳ್ತೀನಿ ನೋಡಿ. ಇದು ಆಂಜನೇಯನ ಸ್ತೋತ್ರ. ಆಂಜನೇಯನನ್ನು ನಾವು ಏನಂತ ಕರಿತೀವಿ ಅಂದರೆ ಚಿರಂಜೀವಿ ಅಂತ ಕರಿತೀವಿ. ನಾವು ಆಂಜನೇಯನ ಮನಸ್ಸು ಕೊಟ್ಟು ಭಕ್ತಿಯಿಂದ ಕಣ್ಮುಚ್ಚಿ ಆತನನ್ನು ಸ್ಮರಣೆ ಮಾಡಿದರೆ ಕಣ್ಮುಂದೆ ಬರ್ತಾನೆ ಆಂಜನೇಯ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಆಂಜನೇಯನನ್ನು ನಂಬಿ ಕರೆದರೆ ಅವನು ಖಂಡಿತ ಬರ್ತಾನೆ, ನಮ್ಮ ಭಯ, ಹೆದರಿಕೆ ಎಲ್ಲವನ್ನು ನಿವಾರಿಸ್ತಾನೆ ಅನ್ನೋ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ಕೂಡ ಆಂಜನೇಯ ಸ್ವಾಮಿ ಎಲ್ಲ ರೀತಿಯ ಹೆದರಿಕೆ, ಅಂಜಿಕೆ ದೂರ ಮಾಡಿ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ನಮಗೆ ಕೊಡ್ತಾರೆ. ಸ್ತೋತ್ರ ಹೀಗಿದೆ ನೋಡಿ. ಸಬ ಸುಖಲೈ ತುಮಾರಿ ಶರಣ, तुम रक्षक काहो को ढरना, संकट कट्ठे मिठे सब पीरा, जो सुमेरे ಹನುಮಂತ ಬಲವೀರ. ಇಷ್ಟೇ ಈ ಸಾಲು. ಪೂರ್ಣವಾಗಿ ಆಂಜನೇಯನ ಅನುಸಂಧಾನ ಮಾಡಿಕೊಂಡು ಈ ಶ್ಲೋಕವನ್ನು ಪದೇ ಪದೇ ಹೇಳ್ತಾನೆ ಇರಬೇಕು. ಅಂದರೆ ನಿಮಗೆ ಭಯ, ಹೆದರಿಕೆ ಆದಾಗ ಈ ಶ್ಲೋಕವನ್ನು ಹೆಚ್ಚು ಬಾರಿ ಹೇಳ್ತಾ ಹೋದರೆ ಆ ಹೆದರಿಕೆ, ಭಯ, ದುಗುಡ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಈ ಸ್ತೋತ್ರವನ್ನು ನೀವು ದಿನನಿತ್ಯ ಕೂಡ ಹೇಳಬಹುದು.
ನಿಮಗೆ ಈ ಸ್ತೋತ್ರ ಹೇಳ್ತಾ ಹೇಳ್ತಾ ನಮ್ಮ ಜೊತೆ ಆಂಜನೇಯನಿದ್ದಾನೆ, ಅವನೇ ನಮ್ಮ ಎಲ್ಲವನ್ನು ಕಷ್ಟಗಳನ್ನು ನಿವಾರಿಸ್ತಾ ಇದ್ದಾನೆ, ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಭಾವನೆ ತನ್ನಿಂತಾನೇ ಬರುತ್ತೆ. ನಿನ್ನ ಕಕ್ಷೆಯಲ್ಲಿ ನಾನಿರಬೇಕಾದ್ರೆ, ನೀನು ನನ್ನನ್ನು ರಕ್ಷಣೆ ಮಾಡಬೇಕಾದ್ರೆ, ನಾನು ಯಾವುದಕ್ಕಾದರೂ ಏನಕ್ಕೆ ಹೆದರಲಿ ಅಂತಕ್ಕಂಥದ್ದು ಈ ಮಂತ್ರದ ಸಾರ. ಹಾಗಾಗಿ ಹನುಮಂತ ಎಲ್ಲ ಕಷ್ಟಗಳನ್ನು ನಿವಾರಿಸಿ ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಈ ಮಂತ್ರದ ತಾತ್ಪರ್ಯ. ಅದಕ್ಕೆ ಆತ್ಮೀಯರೇ, ನಿಮಗೆ ಯಾವುದೇ ಆಪತ್ತು ಬಂದಾಗ, ಈ ಆಪತ್ತಿನಿಂದ ನಾವು ಹೊರಗೆ ಬರೋಕ್ಕಾಗಲ್ಲ, ಏನು ಮಾಡೋದು ಅಂತಕ್ಕಂತಹ ಭಯ ನಿಮಗೆ ಎದುರಾದಾಗ, ಅಥವಾ ರಾತ್ರಿ ನಿದ್ದೆ ಬರದೆ ಹಲವಾರು ಬಾರಿ ನಿಮಗೆ ಭಯದಿಂದ ನೀವು ಕೆಟ್ಟ ಕನಸು ಕಂಡು ಎದ್ದು ಕೂತಾಗ, ಅಥವಾ ಬೇರೆಯವರು ಯಾರಾದರೂ ನಿಮಗೆ ಇಲ್ಲ ನಮಗೇನೋ ಒಂದು ಭಯ ಹೆದರಿಕೆ ಕಾಡ್ತಾ ಇದೆ ಅಂತ ಅವರು ನಿಮಗೆ ಹೇಳಿದಾಗ, ಖಂಡಿತ ನೀವು ಅವರಿಗೆ ಈ ಸ್ತೋತ್ರವನ್ನು ಹೇಳಿ ನೀವು ಕೂಡ ಇಂತಹ ಆಪತ್ತಿನ ಸಮಯದಲ್ಲಿ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಿ ಖಂಡಿತವಾಗಿಯೂ ಆಂಜನೇಯ ನಿಮ್ಮ ರಕ್ಷಣೆಗೆ ಬಂದು ನಿಲ್ತಾರೆ. ಆಮೇಲೆ ಈ ಸ್ತೋತ್ರಕ್ಕೆ ಯಾವುದೇ ರೀತಿಯಾದ ಕಟ್ಟುಪಾಡುಗಳಿಲ್ಲ. ಅಂದರೆ ಇವರೇ ಹೇಳಬೇಕು ಅಥವಾ ನಾನು ಸ್ನಾನ ಮಾಡಿ ಹೀಗೆ ಕೂತ್ಕೊಂಡು ಹೇಳಬೇಕು, ಆ ಥರ ಯಾವುದೇ ಕಟ್ಟುಪಾಡುಗಳಿಲ್ಲ. ನೀವು ಎಲ್ಲೇ ಇರಲಿ, ಹೇಗೆ ಇರಲಿ, ಅಂದರೆ ಆಪತ್ತು ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳೋಕೆ ಆಗಲ್ಲ. ಹಾಗಾಗಿ ಈ ಸ್ತೋತ್ರವನ್ನು ಎಂಥದೇ ಸಂದರ್ಭದಲ್ಲಾದರೂ ನೀವು ಹೇಳಬಹುದು. ನಿಮಗೆ ಆ ಆಂಜನೇಯ ಸ್ವಾಮಿಯ ಕೃಪೆ ಸದಾ ಕಾಲ ನಿಮ್ಮ ಮೇಲೆ ಇರಲಿ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.